ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಮೋನಿಶ್ ರೆಡ್ಡಿ ಕನ್ನಡ ಬ್ಲಾಗ್ಸ್. ಸೊ ಎಲ್ರಿಗೂ ಹ್ಯಾಪಿ ಶಿವರಾತ್ರಿ. ಶಿವರಾತ್ರಿ ಹಬ್ಬದ ಬ್ಲಾಗ್ ಇದು. ಸೊ ಮಾರ್ನಿಂಗೇ ಎದ್ದು ಎಲ್ಲ ಮನೆ ಕ್ಲೀನ್ ಮಾಡ್ಕೊಳೋಣ ಅಂತ ಅಂದ್ಬಿಟ್ಟು ಕ್ಲೀನ್ ಮಾಡ್ಕೊತಾ ಇದ್ದೆ. ನಾನು ಎಸ್ಟರ್ಡೇನೇ ಒಂದ್ಸಲಿ ಕ್ಲೀನ್ ಮಾಡ್ಕೊಂಡಿದ್ವಿ. ಸೊ ಈಗ ಮೋನಿಶ್ ಎಲ್ಲ ನೀವು ನೋಡ್ಬೋದು ಆಟ ಸಾಮಾನೆಲ್ಲ ಎಲ್ಲೆಲ್ಲ ಹಾಕಿದ್ದಾನೆ ಅಂತ ಅಂದ್ಬಿಟ್ಟು. ಸೊ ಅದನ್ನೆಲ್ಲ ಎತ್ತಿ ಕ್ಲೀನ್ ಮಾಡೋಷ್ಟೊತ್ತಿಗೆ ಸಾಕಾಗುತ್ತೆ. ಸೊ ನಾನು ಯಾವಾಗ್ಲೂ ಸಂಜೆ ಹೊತ್ತೇ ನಾನೇ ಪೂಜೆ ಮಾಡೋದು. ಹಾಗಾಗಿ ಮಾರ್ನಿಂಗಿಂದ ಕ್ಲೀನ್ ಮಾಡ್ಕೊಳೋಣ ಅಂದ್ಬಿಟ್ಟು ಕ್ಲೀನ್ ಮಾಡ್ಕೊತಾ ಇದ್ದೆ. ನೀವು ನೋಡ್ಬೋದು ಎಷ್ಟು ಸಾಮಾನೆಲ್ಲ ಎತ್ತಿಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು. ಎಲ್ಲೆಲ್ಲಿ ಹಾಕಿರ್ತಾನೆ ಅಂದರೆ ಅವನಿಗೆ ಗೊತ್ತಿರಲ್ಲ. ಸೊ ಹಾಗೆ ಎಲ್ಲ ಹುಡ್ಕೊಂಡು ಒಂತಾವ್ ಇಕ್ಬೇಕು ನಾನು. ಸೊ ಒಂತಾವ್ ಇಕ್ಕಿ ಎಲ್ಲ ಮನೆಯೆಲ್ಲ ಗುಡಿಸಿ ಕ್ಲೀನ್ ಮಾಡೋಷ್ಟೊತ್ತಿಗೆ ಮತ್ತೆ ಇನ್ನೊಂದ್ಸಲಿ ಎಲ್ಲ ಹರಡಿರ್ತಾನೆ. ಸೊ ನಾನು ಈ ಕಡೆಯಿಂದ ಕ್ಲೀನ್ ಮಾಡ್ಕೊಬರ್ತಾಯಿದ್ರೆ ಆ ಕಡೆಯಿಂದ ಹರಡ್ತಾ ಇರ್ತಾನೆ. ಮಕ್ಕಳಿರೋ ಮನೆಯೇ ಇದೇ ಥರನೇ ಅಲ್ವಾ, ಏನು ಮಾಡೋಕ್ಕೂ ಆಗೋಲ್ಲ. ಸೊ ನೋಡ್ಬೋದು ನೀವು, ನಾನೀಗ ಮನೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇದು ಮನೆ ಕ್ಲೀನ್ ಮಾಡಿ ಒಂದು 5 ಮಿನಿಟ್ಸ್ಗೆ ಯಾವ ಥರ ಇರುತ್ತೆ ಅದು ತೋರಿಸ್ತೀನಿ ನೋಡಿ ನೀವು. ಮೋನಿಶ್ ಟಿ ವಿ ನೋಡ್ತಾ ಇದ್ದಾನೆ ಅಲ್ಲಿ ಕೂತ್ಕೊಂಡು. ಸೊ ಟಿ ವಿ ಅಂದರೆ ತುಂಬ ಇಂಟ್ರೆಸ್ಟು ಅವನಿಗೆ. ಫೋನ್ ಜಾಸ್ತಿ ಕೊಡೋದು ಬೇಡ ಅಂತ ಅಂದ್ಬಿಟ್ಟು ನಾನು ಟಿ ವಿನೇ ಇಂಟ್ರೆಸ್ಟ್ ಮಾಡ್ತೀನಿ. ಯಾಕಂದರೆ ಟಿ ವಿಯಲ್ಲೂ ಅಷ್ಟೇ ಸಾಂಗ್ಸ್ ತುಂಬ ಇಡ್ತೀನಿ, ಬೇರೆ ಏನೂ ಇಡೋಕ್ಕೋಗಲ್ಲ, ಬೊಂಬೆದು ಇಡೋಕ್ಕೋಗಲ್ಲ, ಸಾಂಗ್ಸ್ ಮಾತ್ರ ಇಡ್ತಾ ಇರ್ತೀನಿ ಅಷ್ಟೇ. ಸಾಂಗ್ಸ್ ಕೇಳ್ಕೊಂಡಿರ್ತಾನೆ. ಸೊ ಈಗ ನಾನು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಅತ್ತೆ ಆಚೆ ಕ್ಲೀನ್ ಮಾಡ್ತಾಯಿದ್ರು, ನಾನು ಒಳಗಡೆ ಕ್ಲೀನ್ ಮಾಡ್ತಾಯಿದ್ದೆ. ಮಾರ್ನಿಂಗೆ ಟಿಫನ್ ಮಾಡಿದ್ದೆ. ಸೊ ಕಿಚಡಿ ಮಾಡಿದ್ದೆ ಮಾರ್ನಿಂಗು ಹಸ್ಬೆಂಡ್ಗೆ ಮತ್ತು ಪಾಪುಗೆ ಅತ್ತೆಗೆ ಅಂತ ಅಂದ್ಬಿಟ್ಟು. ನಾನು ಉಪವಾಸ ಇದ್ದೆ. ಸೊ ಅತ್ತೆ ಇರಲಿಲ್ಲ ಉಪವಾಸ, ಯಾಕಂದರೆ ಅವ್ರು ಶುಗರ್ ಪೇಷೆಂಟು, ಅದಕ್ಕೋಸ್ಕರನೇ ಅವ್ರು ಇರೋಕ್ಕಾಗಿಲ್ಲ. ಸೊ ಅದಕ್ಕೋಸ್ಕರನೇ ನಾನಿದ್ದೆ. ಈಗ ಮನೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನೀವು ನೋಡ್ಬೋದು ಎಷ್ಟು ಇದರಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದಾನೆ ಮೋನಿಶು ಅಂತ. ಎಷ್ಟು ಕೂಗಿದ್ರೂ ಕೇಳಿಸಲ್ಲ. ಅವ್ನು ಟಿ ವಿ ನೋಡ್ತಾ ಇದ್ದರೆ ಯಾರ ಕಡೆಯೂ ಗಮನ ಕೂಡ ಇರಲ್ಲ. ಸೊ ತುಂಬ ಅಡ್ವರ್ಟೈಜ್ ನೋಡ್ತಾನೆ ಅವನು. ಸಾಂಗ್ಸು ಅಷ್ಟಾಗಿ ನೋಡಲ್ಲ, ಅಡ್ವರ್ಟೈಜು ತುಂಬಾ ನೋಡ್ತಾ ಇರ್ತಾನೆ. ಅಡ್ವರ್ಟೈಜ್ ಬಂತು ಅಂದರೆ ಸ್ಟ್ರಕ್ಕಾಗಿ ಅಲ್ಲೇ ನಿಂತ್ಕೊಬಿಟ್ಟಿರ್ತಾನೆ ನೋಡ್ಕೊಂಡು. ಅದು ಮುಗಿಯೋವರೆಗೂ ಕಡೆನೂ ತಿರ್ಗೋದು ಇಲ್ಲ, ನೋಡೋದು ಇಲ್ಲ. ಯಾರು ಎಷ್ಟೇ ಕರೆದ್ರೂ ನೋಡೋದಿಲ್ಲ, ಅಷ್ಟು ಇದ್ರಾಗ ಇಂಟ್ರೆಸ್ಟಾಗಿ ನೋಡ್ತಾ ಇರ್ತಾನೆ. ಸೋಫಾಗೆ ಹಾಕಿರೋ ಬಟ್ಟೆ ಎಲ್ಲ ಕಿತ್ತಾಡಿರ್ತಾನೆ. ಸೊ ಅದನ್ನು ಎಲ್ಲ ಕ್ಲೀನ್ ಮಾಡ್ತಾಯಿದ್ದೆ ನಾನು. ಕ್ಲೀನ್ ಮಾಡಿಕೊಂಡು ನಾನು ಆ ಕಡೆ ಡೋರಿಂದ ಕಸ ಗುಡಿಸ್ಕೊಬರ್ತೀನಿ. ಯಾವತ್ತೇ ಆದ್ರೂ ಈ ಕಡೆಯಿಂದ ಹೋಗಿ ಡೋರ್ ಹತ್ರ ಕಸ ಎತ್ತಲ್ಲ ನಾನು. ಸೊ ನಾನು ಡೋರಿಂದ ಈ ಕಡೆ ಗುಡಿಸ್ಕೊಬಂದು ಒಳಗಡೆ ಕಸ ಎತ್ಕೊತೀನಿ. ಯಾಕಂದರೆ ಎಲ್ಲ ಕಡೆಯೂ ದೇವರಿರ್ತಾರೆ ಅಂತ ಹೇಳ್ತಾರಲ್ವ, ಅದಕ್ಕೋಸ್ಕರನೇ. ಪರ್ಕೆಯಲ್ಲೂ ದೇವರಿರ್ತಾರೆ, ಕಸದಲ್ಲೂ ಕೂಡ ದೇವರಿರ್ತಾರೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರನೇ ನಾನು ಬಾಗಿಲಲ್ಲಿ ಕಸ ಗುಡಿಸಿ ಎತ್ತಕ್ಕಲ್ಲ. ಸೊ ಸೆಂಟ್ರಿಗೆ ಗುಡಿಸ್ಕೊಬರ್ತೀನಿ, ಅಲ್ಲಿ ಎತ್ಕೊತೀನಿ ನಾನು. ಯಾವತ್ತೇ ಆಗಲಿ ನೀವು ಅಷ್ಟೇ. ಸೊ ಡೋರ್ ಹತ್ರ ಫುಲ್ಲು ಗುಡಿಸ್ಕೊಬಂದು ಡೋರ್ ಹತ್ರ ಎತ್ತಬೇಡಿ. ಯಾಕಂದರೆ ಸಂಜೆ ಹೊತ್ತು ಕಸ ಆಚೆ ಹಾಕಬಾರ್ದು ಅಂತಾರಲ್ವ, ಯಾಕೆ ಅದೂ ದೇವ್ರ ಥರನೇ. ಅದಕ್ಕೋಸ್ಕರನೇ ಸಂಜೆ ಹೊತ್ತು ಕಸ ಆಚೆ ಹಾಕಬಾರ್ದು ಅನ್ನೋದು. ಅದಕ್ಕೋಸ್ಕರನೇ ನಾನು ಇಲ್ಲಿ ಡೋರ್ ಹತ್ರ ಕಸ ಗುಡಿಸ್ಕೊಬಂದು ನಾನು ಆಚೆ ಹಾಕಲ್ಲ, ಒಳಗಡೆ ಗುಡಿಸ್ಕೊಬಂದು ಆಚೆ ಹಾಕ್ತೀನಿ. ಸೊ ಇದನ್ನು ನೆನಪಿಟ್ಕೊಳ್ಳಿ, ಟಿಪ್ಸು ಅಂತಲೇ ಅನ್ಕೋಬೋದು ನೀವು. ಸೊ ಮನೆ ತುಂಬ ದೊಡ್ಡದಿದೆ, ಯಾಕಾದರೂ ಮನೆ ದೊಡ್ಡದಾಗಿ ಕಟ್ಕೊಂಡು ಅಂತ ಅನಿಸ್ತೈತೆ. ಈಗ ಹಬ್ಬಗಳ ಟೈಮಲ್ಲಿ ಬಂದಾಗಂತೂ ತುಂಬಾ ಬೇಜಾರಾಗ್ತಾ ಇರ್ತೈತೆ, ಹೆಂಗಪ್ಪ ಇದು ಕ್ಲೀನ್ ಮಾಡೋದು ಅಂತ. ನಮ್ಮನೆ ರೋಡ್ ಸೈಡಲ್ಲೇ ಇರೋದು, ಅದಕ್ಕೋಸ್ಕರನೇ ನಮ್ಮದು ಮನೇಲಿ ಧೂಳು ತುಂಬಾ ಬರುತ್ತೆ, ವೆಹಿಕಲ್ಸು ತುಂಬಾ ಓಡಾಡ್ತಾ ಇರುತ್ತೆ. ಸೊ ಬಸ್ಸು ಓಡಾಡಲ್ಲ ಅಷ್ಟೇ, ಬಟ್ ಬೇರೆದೆಲ್ಲ ಓಡಾಡ್ತಾ ಇರುತ್ತೆ. ಕಾರು ಮತ್ತು ಲಾರೀಸು, ಟೂ ವೀಲರ್ ತುಂಬಾ ಓಡಾಡ್ತಾ ಇರುತ್ತೆ. ಸೊ ಧೂಳು ತುಂಬಾ ಬರ್ತಾ ಇರುತ್ತೆ ಮನೆಯಲ್ಲಿ. ಸೊ ಅದಕ್ಕೋಸ್ಕರನೇ ನಾವು ಜಾಸ್ತಿ ಕ್ಲೋಸ್ ಮಾಡಿ ಇಟ್ಕೊಂಡಿರ್ತೀವಿ ಡೋರ್ನ. ತುಂಬಾ ಧೂಳು ಬರ್ತಾ ಇರುತ್ತೆ. ಹಾಗಾಗಿ ವೈಟದಲ್ವ ಇರೋದು ಟೈಲ್ಸು, ಅದಕ್ಕೋಸ್ಕರನೇ ಹಂಗೆ ಎದ್ದು ಕಾಣಿಸ್ತಾ ಇರುತ್ತೆ ಧೂಳು. ಅದಕ್ಕೋಸ್ಕರನೇ ನಾವು ಡೋರ್ ಕ್ಲೋಸ್ ಮಾಡ್ಕೊಂಡಿರ್ತೀವಿ ಯಾವಾಗಲೂ ಅಷ್ಟೇ. ಅತ್ತೆ ಆಚೆ ಕ್ಲೀನ್ ಮಾಡ್ತಾಯಿದ್ರು, ಅತ್ತೆ ಕಾಂಪೌಂಡೆಲ್ಲ ತೊಳಿತಾಯಿದ್ರು. ಸೊ ನಾನು ಒಳಗಡೆ ಕ್ಲೀನ್ ಮಾಡ್ಕೊತಾ ಇದ್ದೆ. ನಮ್ಮ ಅತ್ತೆ ಹೆಲ್ಪ್ ಮಾಡ್ತಾಯಿರ್ತಾರೆ, ತುಂಬಾ ಹೆಲ್ಪ್ ಮಾಡ್ತಾಯಿರ್ತಾರೆ ಅವರು ಅಷ್ಟೇ. ಸೊ ಏನಕ್ಕೆ ಆಗಲಿ, ಅಡುಗೆ ಮಾಡೋದಕ್ಕೆ ಆಗಲಿ ಮತ್ತು ಕ್ಲೀನ್ ಮಾಡೋದಕ್ಕೆ ಆಗಲಿ, ಹಬ್ಬಗಳ ಟೈಮಲ್ಲೇ ಆಗಲಿ, ಎಲ್ಲ ಟೈಮಲ್ಲೂ ನನಗೆ ಹೆಲ್ಪ್ ಮಾಡ್ತಾಯಿರ್ತಾರೆ ಅವರು. ಸೊ ತುಂಬಾ ಹೆಲ್ಪ್ ಮಾಡ್ತಾರೆ. ಯಾಕಂದರೆ ಮೋನಿಶ್ ನೋಡಿಕೊಂಡು ಎಲ್ಲ ಮಾಡ್ಕೊಳೋದು ತುಂಬಾ ಕಷ್ಟ ಇದೆ. ಹಾಗಾಗಿ ಅವರು ಮಾಡಿಕೊಡ್ತಾಯಿರ್ತಾರೆ, ತುಂಬ ಮಾಡಿಕೊಡ್ತಾಯಿರ್ತಾರೆ. ಸಪೋರ್ಟ್ ತುಂಬಾ ಇದೆ ಅತ್ತೆದು. ಮತ್ತು ನಮ್ಮ ಹಸ್ಬೆಂಡು ಅಷ್ಟೇ. ಸೊ ಅವರು ಅಷ್ಟೇ ತುಂಬ ಹೆಲ್ಪ್ ಮಾಡ್ತಾಯಿರ್ತಾರೆ, ಏನೊಂದಕ್ಕೂ ಅಷ್ಟೇ. ನಾನು ಹೇಳಿದ್ದಕ್ಕೆ ಏನೂ ಇಲ್ಲ ಅಂದಿರ ಎಲ್ಲ ಸಪೋರ್ಟ್ ಮಾಡ್ತಾಯಿರ್ತಾರೆ.
ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ, ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಸಪೋರ್ಟ್ ಇದ್ರೇ ನನಗೆ ತುಂಬಾ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರನೇ ನಿಮ್ಮ ಸಪೋರ್ಟ್ ಬೇಕೇ ಬೇಕು. ಅದಕ್ಕೋಸ್ಕರನೇ ನಾನು ಕೇಳ್ಕೊತಾ ಇದ್ದೀನಿ. ನಾನೆಲ್ಲ ಮನೆಯಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದು ಆಯಿತು. ಸೊ ಎಲ್ಲ ಒಳಗಡೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ನಾನು ಆಲ್ರೆಡಿ. ಸೊ ಹಾಲಲ್ಲಿ ಮಾತ್ರ ಕಸ ಗುಡಿಸ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಮನೆಯೆಲ್ಲ ಉಜ್ಕೊಂಡು ರೆಡಿ ಮಾಡ್ಕೊತಾ ಇದ್ದೆ ನಾನು. ಮನೆ ಉಜ್ಜೋದೇನು ವೀಡಿಯೋ ಮಾಡಿಲ್ಲ, ಬಟ್ ಇಷ್ಟಕ್ಕೆ ಕ್ಲೀನ್ ಮಾಡೋದು ಮಾತ್ರ ವೀಡಿಯೋ ಮಾಡ್ಕೊಂಡಿದ್ದೀನಿ ನಾನು. ಫುಲ್ಲು ಕ್ಲೀನ್ ಮಾಡೋದು ಹಾಕಿದ್ರೆ 1 ಅವರ್ ಆಗುತ್ತೆ. ನೀವು ನೋಡ್ಬೋದು ಆಚೆ ಅತ್ತೆ ಕ್ಲೀನ್ ಮಾಡ್ತಾಯಿದ್ದಾರೆ ಅನ್ನಲ್ಲ, ನೋಡಿ ಕ್ಲೀನ್ ಮಾಡ್ತಾಯಿದ್ದಾರೆ. ಸೊ ಮೋನಿಷ್ಗೆ ಸರ್ಪ್ರೈಸ್ ಇತ್ತು ಇವತ್ತು. ಏನು ಅಂತಂದರೆ ಅವನಿಗೆ ಚಿಕ್ಕದು ಕಾರ್ ಬಂದಿದ್ರು. ಸೊ ಅವನು ತುಂಬಾ ಖುಷಿಪಟ್ಟ. ಸೊ ಇದ್ರದ್ದು ಒಂದು ವೀಡಿಯೋ ಡಿಲೀಟ್ ಆಗಿಬಿಟ್ಟಿದೆ. ಅವನು ಸ್ಟಾರ್ಟಿಂಗ್ ನೋಡಿದಾಗ ಯಾವ ಥರ ರಿಯಾಕ್ಟ್ ಮಾಡ್ದ ಅಂತಂದ್ಬಿಟ್ಟು, ಸೊ ಅದು ವೀಡಿಯೋ ಡಿಲೀಟ್ ಆಗಿಬಿಟ್ಟಿದೆ, ಸಾರಿ. ಸೊ ಅವನು ತುಂಬಾ ಖುಷಿಪಟ್ಟ. ಏಕೆಂದರೆ ಸಿಸ್ಟರ್ ಬೇಬಿ ಬರ್ಡೇಗೆ ಹೋಗಿದ್ದಾಗ ಅಲ್ಲಿ ಸಿಸ್ಟರ್ ಬೇಬಿದು ಕಾರಿತ್ತು. ಸೊ ಆ ಕಾರಲ್ಲಿ ಅವನ್ನೇ ಕುತ್ಕೊಡೋಕೆ ಬಿಡ್ತಾ ಇರಲಿಲ್ಲ, ಇವನೇ ತುಂಬ ಆಟ ಆಡ್ತಾ ಇದ್ದ. ಸೊ ಆ ವಿಡಿಯೋ ಅವರ ಅಪ್ಪಗೆ ತೋರಿಸಿದ್ದಕ್ಕೆ ಅವರಪ್ಪ ಸೊ ತರ್ಸೋಣ ಅಂತ ಅಂದ್ಬಿಟ್ಟು ಅವರಪ್ಪ ಆನ್ಲೈನಲ್ಲಿ ನೋಡಿ ತರಿಸಿದ್ದು. ಇದು ಕೃಷ್ಣಗಿರಿಯಿಂದ ಬಂದಿರೋದು ಇದು. ಸೊ ನಮಗೆ ಹತ್ತಿರ ಇದು ಕೃಷ್ಣಗಿರಿ. ಸೊ ಕೃಷ್ಣಗಿರಿಯಲ್ಲಿ ಆನ್ಲೈನಲ್ಲಿ ನೋಡಿ ತರಿಸ್ಕೊಂಡಿದ್ದು ನಾವು. ನೋಡ್ತಾ ಇದ್ದೀರಲ್ಲ ಎಷ್ಟು ಖುಷಿಯಿಂದ ಇದ್ದಾನೆ ಅಂತ ಅಂದ್ಬಿಟ್ಟು. ಸೊ ನಾನು ಎಲ್ಲ ಮುಗಿಸ್ಕೊಂಡು ಬಂದು ರೆಡಿ ಆದೆ ನಾನು. ಸೊ ನಾನು ಯಾವಾಗಲೂ ಸಿಂಪಲ್ಲಾಗೇನೆ ರೆಡಿ ಆಗ್ತೀನಿ. ಹಬ್ಬಗಳ ಟೈಮ್ ಆಗಲಿ ಆದರೂ ಏನೇ ಆದ್ರೂ ಸಿಂಪಲ್ಲಾಗಿ ರೆಡಿ ಆಗ್ತೀನಿ. ಹಾಗೆಯೇ ರೆಡಿ ಆಗಿಬಿಟ್ಟು ಬಂದೆ. ನಾನು ಹೊಸ್ಲಿಗೆ ಅರ್ಶಿನ ಕುಂಕುಮ ಇಟ್ಟಿರಲಿಲ್ಲ. ಸೊ ಸ್ನಾನ ಮಾಡ್ಕೊಂಡು ಬಂದು ಈ ದೇವ್ರ ರೂಮಲ್ಲಿ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ದೇವ್ರ ರೂಮಲ್ಲಿ ದೇವ್ರ ಸಾಮಾನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ನಾನು ಆಲ್ರೆಡಿ. ಸೊ ಇಲ್ಲಿ ಹೊಸ್ಲಿಗೆ ಮಾತ್ರ ಇಟ್ಟಿರಲಿಲ್ಲ, ಅರ್ಶಿನ ಕುಂಕುಮ ಇಟ್ಕೊಳ್ಳೋಣ ಅಂದ್ಬಿಟ್ಟು ಇಟ್ಕೊತಾ ಇದ್ದೆ. ನಾನು ಯಾವಾಗಲೂ ಅರ್ಶಿನ ಬೆಳ್ಕೊತೀನಿ. ಸೊ ಹೊಸ್ಲಿಗೆ ಅರ್ಶಿನ ಬೆಳೆದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಅದಕ್ಕೋಸ್ಕರನೇ ನಾನು ಅರ್ಶಿನ ಬೆಳ್ಕೊಂಡು ಅರ್ಶಿನ ಕುಂಕುಮ ಇಟ್ಕೊತಾ ಇದ್ದೆ. ನೀವು ಅಷ್ಟೇ, ಯಾವಾಗಲೂ ಅಷ್ಟೇ ಅರ್ಶಿನ ಕುಂಕುಮ ಇಡಬೇಕಾದ್ರೆ ಈ ಥರ ಅರ್ಶಿನ ಹಚ್ಚಿ ಆಮೇಲೆ ಅರ್ಶಿನ ಕುಂಕುಮ ಇಡಿ. ಯಾಕಂದರೆ ಲಕ್ಷ್ಮಿಗೆ ಮೇಯ್ನ್ ಇರೋದೇ ಅರ್ಶಿನ ಕುಂಕುಮ ಅಲ್ವಾ. ಅದಕ್ಕೋಸ್ಕರನೇ ನಾನು ಈ ಥರ ಮಾಡ್ಕೊತೀನಿ. ಫ್ರೈಡೇ ಈ ಥರ ಮಾಡ್ಕೊತಾ ಇರ್ತೀನಿ ನಾನು. ಸೊ ಹಬ್ಬಗಳ ಟೈಮಲ್ಲಿ ಮಾಡ್ಕೊತೀನಿ, ಫ್ರೈಡೇ ಮಾಡ್ಕೊತೀನಿ, ಡೈಲಿ ಮಾಡೋಕ್ಕೆ ಹೋಗಲ್ಲ. ನೀವು ನೋಡ್ಬೋದು ನಾನು ರಂಗೋಲಿ ಪುಡಿಯಲ್ಲಿ ಹಾಕ್ತಾಯಿಲ್ಲ, ನಾನು ಹಸಿಟ್ಟಲ್ಲಿ ಹಾಕ್ತಾಯಿದ್ದೀನಿ. ಅಂದರೆ ಬಳಪ ಬರುತ್ತಲ್ವ, ಬಳಪನ ಮ್ಯಾಶ್ ಮಾಡಿ ಅದನ್ನು ಪುಡಿ ಮಾಡಿಕೊಂಡು ಅದರಲ್ಲಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಂಡು ನಾನು ಈ ಥರ ಹಾಕ್ಕೊತೀನಿ. ಯಾಕಂದರೆ ಮೋನಿಷ್ ಇದ್ದಾನಲ್ವ, ರಂಗೋಲಿ ಪುಡಿಯಲ್ಲಿ ಹಾಕಿದ್ರೆ ಮೋನಿಷ್ ಎಲ್ಲ ಹರ್ಸಾಕ್ಬಿಡ್ತಾನೆ. ಸೊ ಯಾಕಂದರೆ ಅದು ಹೊಸ್ಲೆಲ್ಲ ಒಂಥರ ಗೀಟ್ ಬರುತ್ತೆ ಅಲ್ವ, ಅದು ಚೆನ್ನಾಗಿ ಕಾಣಲ್ಲ. ಅದಕ್ಕೋಸ್ಕರನೇ ನಾನು ಈ ಥರ ಹಾಕ್ಕೊತೀನಿ. ಈ ಥರ ಹಾಕ್ಕೊಂಡ್ರೆ ಆರಿದ ಮೇಲೆ ಇದು ಎಷ್ಟೇ ಇದು ಮಾಡಿದ್ರೂ ಹೋಗಲ್ಲ, ಮತ್ತು ತ್ಯಾವದಲ್ಲಿ ಉಜ್ಜಿದ್ರೇ ಹೋಗೋದು. ಅದಕ್ಕೋಸ್ಕರನೇ ನಾನು ಈ ಥರ ಮಾಡ್ತೀನಿ. ಸೊ ಈ ಥರ ಮಾಡಿದಾಗ ತುಂಬಾ ಚೆನ್ನಾಗೂ ಕಾಣಿಸ್ತಾ ಇರುತ್ತೆ. ನೀವು ನೋಡ್ಬೋದು ಮೇನ್ ಡೋರ್ ಹತ್ರನೂ ನಾನು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಫಸ್ಟೇ ಕ್ಲೀನ್ ಮಾಡಿದ್ದು, ಈಗ ಅರ್ಶಿನ ಬಳ್ಕೊಂಡು ಅರ್ಶಿನ ಕುಂಕುಮ ಇಟ್ಕೊತಾ ಇದ್ದೀನಿ. ನಾನು ಇಲ್ಲಿ ಅಷ್ಟೇ ರಂಗೋಲಿ ಪುಡಿ ಯೂಸ್ ಮಾಡಲ್ಲ, ಯಾಕಂದರೆ ಪಾಲಿಷ್ ಮಾಡಿರ್ತಾರಲ್ವ. ಸೊ ಪಾಲಿಷ್ ಎಲ್ಲ ರಂಗೋಲಿ ಪುಡಿ ಈ ಥರ ನಾನು ಅದನ್ನು ತೆಗಿಬೇಕಾದ್ರೂ ಅಷ್ಟೇ ಗೀಟ್ ಬರುತ್ತೆ, ಆವಾಗ ಪಾಲಿಷ್ ಎಲ್ಲ ಚೆನ್ನಾಗಿ ಕಾಣೋದಿಲ್ಲ, ಹೊರಟೋಗುತ್ತೆ. ಅದಕ್ಕೋಸ್ಕರನೇ ನಾನು ರಂಗೋಲಿ ಪುಡಿ ಯೂಸ್ ಮಾಡಲ್ಲ. ಈ ಥರನೇ ಹಸಿಟ್ಟು ಕಲಿಸ್ಕೊಂಡು ಸೊ ನಾನು ರಂಗೋಲಿ ಹಾಕ್ಕೊತೀನಿ. ಇದು ಆರಿದ ಮೇಲೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ರಂಗೋಲಿ ಅಂತೂ. ಸೊ ಎಷ್ಟೇ ಉಜ್ಜಿದ್ರೂ ಹೋಗೋದಿಲ್ಲ, ನಾವು ತ್ಯಾವದ ಬಟ್ಟೆಯಲ್ಲಿ ಉಜ್ಜಿದ್ರೆ ಮಾತ್ರ ಹೋಗುತ್ತೆ. ಅದಕ್ಕೋಸ್ಕರನೇ ನಾನು ಈ ಥರ ಮಾಡ್ಕೊತೀನಿ. ನೀವು ನೋಡ್ಬೋದು ಹಾಕೋದಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಹಾಕೋದಕ್ಕೂ. ಸೊ ಏನೂ ಕಷ್ಟ ಅನಿಸೋಲ್ಲ, ತುಂಬ ಈಸಿಯಾಗಿ ಹಾಕ್ಕೋಬೋದು. ನೀವು ನೋಡಿದ್ರಲ್ಲ ಫ್ಲವರ್ಗೆ ಅರ್ಶಿನ ಕುಂಕುಮ ಇಟ್ಬಿಟ್ಟು ಇಡ್ತಾಯಿದ್ದೀನಿ. ಸೊ ಆ ಥರ ಇಡೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹೊಸ್ಲೂ ಅಷ್ಟೇ ತುಂಬಾ ಚೆನ್ನಾಗಿ ಲುಕ್ಕಾಗಿ ಕಾಣಿಸ್ತಾ ಇರುತ್ತೆ. ಸಂಜೆ ಹೊತ್ತು ತುಳಸಿ ಕಟ್ಟೆ ಹತ್ರ ದೀಪ ಹಚ್ಕೊತಾ ಇರ್ತೀನಿ. ಸೊ ಅದಕ್ಕೋಸ್ಕರನೇ ಈಗಲೇ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಆಲ್ರೆಡಿ 4 ಆಗಿತ್ತು ನಾನು ಈಗ ಮಾಡಬೇಕಾದ್ರೆ ಪೂಜೆ. ಸೊ ನಾನೆಲ್ಲ ರೆಡಿ ಮಾಡಿಕೊಂಡು ಮಾಡೋಷ್ಟೊತ್ತಿಗೆ ಸಂಜೆ ಆಗುತ್ತೆ. ನೋಡ್ಬೋದು ನೀವು, ನಾನು ಅಲ್ಲಿ ಚಿಕ್ಕದಾಗಿ ರಂಗೋಲಿ ಹಾಕ್ಕೊಂಡಿದ್ದೀನಿ, ಚೆನ್ನಾಗಿ ಕಾಣಿಸ್ತಾ ಇದೆಯಲ್ವಾ. ಸೊ ಈಗ ಬಂದು ನೋಡ್ಬೋದು ನೀವು ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ನಾನು. ಈಗ ಹೂವು ಹಾಕಿ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಕಳಸಕ್ಕೆ ನಾನಿನ್ನೂ ಏನೂ ಇಟ್ಟಿರಲಿಲ್ಲ, ಯಾಕಂದರೆ ಅತ್ತೆ ಎಲೆ
ವೀಳ್ಯದೆಲೆ ತೊಗೊಬರೋಕ್ಕೆ ಅಂತ ಅಂಗಡಿಗೆ ಹೋಗಿದ್ರು. ಸೊ ಅಷ್ಟೊತ್ತಿಗೆ ನಾನು ಹೂವು ಎಲ್ಲ ಇಟ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೆ. ಸೊ ಮೋನಿಷ್ನು ಕರ್ಕೊಂಡು ಹೋಗಿದ್ರು ಅತ್ತೆ ಅಂಗಡಿಗೆ. ಸೊ ನಮ್ಮದು ಅಂಗಡಿಯಲ್ಲಿ ನಾವು ಎಲೆ ಅಡಿಕೆ ಮಾರೋದಿಲ್ಲ, ಅದಕ್ಕೋಸ್ಕರನೇ ಬೇರೆ ಅಂಗಡಿಯಲ್ಲಿ ಹೋಗಿ ತೊಗೊಬರ್ತೀವಿ ನಾವು. ಅವ್ರು ತೊಗೊಬರೋ ಅಷ್ಟೊತ್ತಿಗೆ ಹೂವು ಎಲ್ಲ ಇಟ್ಕೊಂಡು ರೆಡಿ ಮಾಡ್ಕೊಂಡಿದ್ದೆ ನಾನು. ಹಾಗೆ ಶಿವನಿಗೆ ಅಭಿಷೇಕ ಮಾಡೋದಕ್ಕೆ ಅಂದ್ಬಿಟ್ಟು ಅದಕ್ಕೂ ಕೂಡ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ನಾನು. ನೀವು ನೋಡ್ಬೋದು ಅಲ್ಲಿ ಗ್ಲಾಸಸ್ ಕಾಣಿಸ್ತಾ ಇದೆಯಲ್ವಾ, ಅದರಲ್ಲೇ ಹಾಲು, ಮೊಸರು ಮತ್ತು ಸಕ್ಕರೆ, ಸೊ ಮತ್ತು ಗಂಧದ ನೀರು ಮತ್ತು ಅರಿಶಿನ ನೀರು, ಕುಂಕುಮ ನೀರು ಎಲ್ಲನೂ ಸೇರಿ ಅಭಿಷೇಕ ಮಾಡ್ತಾಯಿದ್ದೆ. ಮತ್ತು ಅಭಿಷೇಕ ಇದಕ್ಕೆ ಸೊ ಪಂಚಾಮೃತನೂ ಮಾಡ್ಕೊಂಡಿದ್ದೆ ನಾನು. ಸೊ ದೇವರಿಗೆ ಅತಿ ಪ್ರಿಯವಾದ ಪಂಚಾಮೃತ ಅಲ್ವಾ, ಸೊ ಅದಕ್ಕೋಸ್ಕರನೇ ಪಂಚಾಮೃತನೂ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಹಾಗೆಯೇ ಭಸ್ಮ ಇದೆಯಲ್ವ, ಸೊ ದೇವರಿಗೆ ಮೇನ್ ಭಸ್ಮ ಅಲ್ವಾ, ಸೊ ಭಸ್ಮನೂ ತಂದು ಇಟ್ಕೊಂಡಿದ್ದೆ ನಾನು. ಭಸ್ಮದಲ್ಲೂ ಕೂಡ ಅಭಿಷೇಕ ಮಾಡೋಣ ಅಂತಂದ್ಬಿಟ್ಟು ಸೊ ಭಸ್ಮನೂ ತಂದು ಇಟ್ಕೊಂಡಿದ್ದೆ ನಾನು. ನೀವು ನೋಡ್ಬೋದು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಸೊ ಈಗ ನೋಡ್ಬೋದು ನೀವು ಗಂಧದ ಟ್ಯಾಬ್ಲೆಟ್ ಅದು, ಸೊ ಅದನ್ನು ನೀರಲ್ಲಿ ಹಾಕಿದ್ರೆ ಅದು ಕರಗುತ್ತೆ. ಸೊ ಅದನ್ನು ಟ್ಯಾಬ್ಲೆಟ್ ಕೂಡ ತಂದು ಇಟ್ಕೊಂಡಿದ್ದೀವಿ ನಾವು. ನೋಡಿ ಈಗ ಸ್ಟಾರ್ಟ್ ಮಾಡ್ತೀನಿ ನಾನು ಅಭಿಷೇಕ ಮಾಡೋದಕ್ಕೆ. ಸೊ ಫಸ್ಟು ನೀರು ಹಾಕ್ಕೊಂಡೆ ನಾನು, ಮಾಮೂಲಿ ನೀರು ಹಾಕ್ಕೊಂಡೆ, ಫಿಲ್ಟ್ರ್ ನೀರೇ ತೊಗೊಂಡಿದ್ದೆ ನಾನು. ಈಗ ಅರಿಶಿನದ ನೀರು ಹಾಕ್ಕೊತಾ ಇದ್ದೀನಿ, ಮತ್ತು ಈಗ ಕುಂಕುಮದ ನೀರು ಹಾಕ್ಕೊತೀನಿ. ಸೊ ಎಲ್ಲ ಹಾಗಾಗಿ ಕಲಿಸ್ಕೊಂಡು ಮಾಡ್ಕೊತಾ ಇದ್ದೆ ನಾನು. ಕಲಸಿ ಸ್ಟಾಕ್ ಇಕ್ಕಿರೋದೆಲ್ಲ ಹಾಕ್ಕೊತಾ ಇರಲಿಲ್ಲ, ಹಾಗಾಗೇ ಫ್ರೆಶ್ ಆಗೇ ಕಲಿಸ್ಕೊಂಡು ಮಾಡ್ಕೊತಾ ಇದ್ದೆ ನಾನು. ಸೊ ಇದನ್ನು ಮಾಡಬೇಕಾದ್ರೆ ನಾನು ಯಾರ ಹತ್ರನೂ ಮಾತಾಡ್ತಾ ಇರಲಿಲ್ಲ. ಅಭಿಷೇಕ ಮಾಡಬೇಕಾದ್ರೆ ಯಾರ ಹತ್ರನೂ ಮಾತಾಡಬಾರ್ದು ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರನೇ ನಾನು ಕ್ಯಾಮ್ರಾ ಒಂದು ಆನ್ ಮಾಡಿ ಇಟ್ಕೊಂಡು ಯಾರ ಹತ್ರನೂ ಮಾತಾಡ್ದಿರ ಅಭಿಷೇಕ ಮಾಡ್ಕೊತಾ ಇದ್ದೆ. ಟಿ ವಿಯಲ್ಲಿನೂ ಅಭಿಷೇಕ ಮಾಡ್ತಾಯಿದ್ರು, ಸೊ ಅದನ್ನು ಮಾತ್ರ ಇಟ್ಟಿದ್ದೆ ನಾನು ಟಿ ವಿ ಇದರಲ್ಲಿ. ಸೊ ಅದರಲ್ಲಿ ಮಂತ್ರ ಹೇಳ್ತಾಯಿದ್ರು, ಆ ಮಂತ್ರ ಇದರಿಂದಲೇ ನಾನು ಅಭಿಷೇಕ ಮಾಡ್ತಾಯಿದ್ದೆ. ಸೊ ಫಸ್ಟು ನೋಡ್ಬೋದು ನೀವು ಅರಿಶಿನದ ನೀರು, ಕುಂಕುಮದ ನೀರು, ಗಂಧದ ನೀರು ಹಾಕಿ ಸೊ ಮತ್ತು ಸಾಂಬ್ರಾಣಿ ಕಡ್ಡಿ ಇದು ಮಾಡ್ತಾಯಿದ್ದೀನಿ. ಒಂದ್ಸಲಿ ಪೂಜೆ ಮಾಡಿಕೊಂಡು ಮತ್ತು ಈಗ ಕ್ಲೀನ್ ಮಾಡಿಕೊಂಡೆ. ಸೊ ಈಗ ಹಾಲಲ್ಲಿ ಅಭಿಷೇಕ ಮಾಡ್ತಾಯಿದ್ದೀನಿ ನಾನು, ನೋಡ್ಬೋದು ನೀವು. ಸೊ ಹಾಲು ಮತ್ತು ಮೊಸರು ಮತ್ತು ಶುಗರು, ಸೊ ದೇವರಿಗೆ ಅತಿ ಪ್ರಿಯವಾದ ಪಂಚಾಮೃತ ಮಾಡ್ಕೊಂಡಿದ್ದೆ ನಾನು. ಸ್ವೀಟ್ ಏನಾದರೂ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಫ್ರೂಟ್ಸ್ ಎಲ್ಲ ಇತ್ತು, ಅತ್ತೆ ಅದಕ್ಕೆ ಪಂಚಾಮೃತ ಮಾಡೋಣ, ದೇವರಿಗೆ ತುಂಬ ಇಷ್ಟವಾದದ್ದೇ ಅಲ್ವಾ, ಹಾಗಾಗಿ ಎಷ್ಟೇ ನೀನು ನೈವೇದ್ಯ ಇಡು, ಏನೇ ಇಡು, ಅದ್ರ ಮುಂದೆ ಪಂಚಾಮೃತ ಇಟ್ಟರೆ ದೇವರಿಗೆ ಮತ್ತೊಂದು ಇನ್ನೇನು ಬೇಡ ಅಂತಲೇ ಹೇಳ್ತಾರೆ. ಅದಕ್ಕೋಸ್ಕರನೇ ಸೊ ಪಂಚಾಮೃತ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಪಂಚಾಮೃತ ಮಾಡ್ಕೊಂಡಿದ್ವಿ ನಾವು. ನೀವು ನೋಡ್ಬೋದು ಈಗ ಅಭಿಷೇಕನ ಮಾಡ್ಕೊತಾ ಇದ್ದೀನಿ. ಸೊ ಅಭಿಷೇಕ ಮಾಡಬೇಕಾದ್ರೆ ನಮಗೆ ಯಾವ ಮಂತ್ರ ಬರುತ್ತೋ ಬರೋಲ್ಲೋ ಗೊತ್ತಿಲ್ಲ, ಬಟ್ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂದ್ಕೊಂಡು ಜಪ ಮಾಡಿಕೊಂಡು ನಾವು ಅಭಿಷೇಕ ಮಾಡ್ಕೊಳ್ಳೋಣ. ಸೊ ನಾನು ಅದೇ ಥರನೇ ಮಾಡೋದು, ಅದಕ್ಕೋಸ್ಕರನೇ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನನಗೆ ಬೇರೆ ಯಾವ ಮಂತ್ರನೂ ಬರೋದಿಲ್ಲ, ಸೊ ಅದಕ್ಕೋಸ್ಕರನೇ ನಾನು ಓಂ ನಮಃ ಶಿವಾಯ ಅಂತ ಅಂದ್ಕೊಂಡೆ ಅಭಿಷೇಕ ಮಾಡ್ತೀನಿ ನಾನು. ಸೊ ನೀವು ಈಗ ನೋಡ್ಬೋದು ನಾನು ಮಾಡಿಕೊಂಡು ಮತ್ತು ಸಾಂಬ್ರಾಣಿ ಇದು ಮಾಡ್ಕೊತಾ ಇದ್ದೀನಿ. ಮತ್ತು ತುಪ್ಪದ ದೀಪನೂ ಹಚ್ಕೊಂಡಿದ್ದೆ ನಾನು. ಸೊ ತುಪ್ಪದ ದೀಪನೂ ಸೈಡಲ್ಲಿ ಇಟ್ಕೊಂಡಿದ್ದೀನಿ, ಅದನ್ನು ಮಾಡ್ತೀನಿ. ನೀವು ನೋಡ್ಬೋದು, ಈಗ ನೋಡ್ಬೋದು ನೀವು ಪಂಚಾಮೃತದಲ್ಲಿ ಅಭಿಷೇಕ ಮಾಡ್ತಾಯಿದ್ದೀನಿ. ಸೊ ಫುಲ್ಲು ದೇವರು ಅಭಿಷೇಕ ಆದ್ರೂ ತೊಂದರೆ ಇಲ್ಲ. ಸೊ ಈಗ ಒಂದ್ಸಲಿ ಮಂಗಳಾರತಿ ಮಾಡಿ ಎಲ್ಲ ಕ್ಲೀನ್ ಮಾಡಿ ಎತ್ತಿಟ್ಕೊತೀನಿ. ಸೊ ನೋಡ್ಬೋದು ನೀವು ಈಗ ಭಸ್ಮದಲ್ಲಿ ನಾನು ಅಭಿಷೇಕ ಮಾಡಿ ಸೊ ದೀಪ ಹಚ್ಕೊಂಡಿದ್ದೀನಿ, ಹಾಗೆಯೇ ಕಾಯಿ ಹೊಡ್ಕೊಂಡಿದ್ದೀನಿ. ಸೈಡಲ್ಲಿ ತುಪ್ಪದ್ದು ದೀಪ ಹಚ್ಕೊಂಡು ಮಹಾಮಂಗಳಾರತಿ ಮಾಡ್ಕೊಂಡಿದ್ದೆ ನಾನು ತುಪ್ಪದ ದೀಪದಲ್ಲಿ. ಸೊ ನೈವೇದ್ಯಕ್ಕೆ ಅಂದ್ಬಿಟ್ಟು ಮತ್ತು ಇನ್ನೊಂದು ಆ್ಯಪಲ್ ಇಟ್ಕೊಂಡಿದ್ದೆ. ಸೊ ನಾನು ಪೂಜೆ ಮಾಡಿ ಆದಮೇಲೆ ಹಸ್ಬೆಂಡು ಮಾಡಿದ್ರು. ಸೊ ಹಸ್ಬೆಂಡ್ ವೀಡಿಯೋ ಮಾಡಿಲ್ಲ, ಹಸ್ಬೆಂಡು ಮತ್ತು ಮೋನಿಶ್ ಮಾಡಿದ್ರು. ಅತ್ತೆ ಪೂಜೆ ಮಾಡೋದನ್ನು ವೀಡಿಯೋ ಮಾಡಿಕೊಂಡೆ. ಹಾಗೆಯೇ ಮನೆಯಿಂದ ಸ್ವಲ್ಪ ದೂರನೇ ಶಿವನ ಟೆಂಪಲ್ ಇತ್ತು, ಹಾಗೆಯೇ ಶಿವನ ದರ್ಶನ ಮಾಡ್ಕೊಬರೋಣ ಅಂತಂದ್ಬಿಟ್ಟು ಸೊ ಹೋಗ್ತಾಯಿದ್ವಿ. ಹತ್ರ ಇರೋದ್ರಿಂದ ನಡ್ಕೊಂಡೇ ಹೋಗೋಣ ಅಂದ್ಬಿಟ್ಟು ನಾನು ಅತ್ತೆ ಮೋನಿಶು ಹೋಗ್ತಾಯಿದ್ವಿ. ಸೊ ಹಸ್ಬೆಂಡ್ ಬರ್ತಾ ಇರಲಿಲ್ಲ, ಏಕೆಂದರೆ ಅಂಗಡಿ ಇತ್ತಲ್ವ, ಸೊ ಅಂಗಡಿ ನೋಡ್ಕೊತೀನಿ, ನೀವು ಹೋಗಿ ಬರ್ರಿ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರನೇ ನಾವೇ ನಡ್ಕೊಂಡು ಹೋಗ್ತಾಯಿದ್ವಿ. ತುಂಬ ಹತ್ರನೇ ಇತ್ತು, ದೂರ ಏನೂ ಇರಲಿಲ್ಲ, ಅದಕ್ಕೋಸ್ಕರನೇ ನಡ್ಕೊಂಡೇ ಹೋಗೋಣ ಅಂದ್ಬಿಟ್ಟು ನಡ್ಕೊಂಡು ಹೋಗ್ತಾಯಿದ್ವಿ. ಮೋನಿಶ್ನ ಅತ್ತೆ ಎತ್ಕೊಂಡಿದ್ರು, ನಾನು ಪೂಜೆ ಸಾಮಾನು ತೊಗೊಂಡು ಹೋಗ್ತಾಯಿದ್ವಿ. ಸೊ
ಟೆಂಪಲ್ ಹತ್ರ ಬಂದರೆ ತುಂಬಾ ಜನ ಇದ್ದರು. ಸೊ ನೀವು ನೋಡ್ಬೋದು ಹುಡುಗರು ಹೋಗ್ತಾಯಿದ್ರು, ಏಕೆಂದರೆ ಪ್ರಸಾದ ಹಂಚ್ತಾಯಿದ್ರು, ಅದಕ್ಕೋಸ್ಕರನೇ ಹುಡುಗರು ತುಂಬ ಜನ ಇದ್ದರು. ಹಾಗೆ ಹಬ್ಬದ ದಿನವೂ ಒಂದು JCBಗೆ ಪೂಜೆ ಮಾಡಿಸ್ಕೊತಾ ಇದ್ರು. ಸೊ ಟೆಂಪಲ್ ಹತ್ರ ಹೋದ್ರೇ ತುಂಬ ಜನ ಇದ್ದರು, ಅದಕ್ಕೋಸ್ಕರನೇ ನಾನು ವೀಡಿಯೋ ಮಾಡಲಿಲ್ಲ, ಒಳಗಡೆ ಬಂದೆ. ಸೊ ಒಳಗಡೆನೂ ಅಷ್ಟೇ ತುಂಬ ಜನ ಇದ್ದರು. ಶಿವನ ದರ್ಶನ ಚೆನ್ನಾಗೇ ಆಯಿತು. ಸೊ ಹಾಗೆಯೇ ಪೂಜೆನೂ ಕೂಡ ತುಂಬ ಚೆನ್ನಾಗಿ ಮಾಡಿಕೊಟ್ರು ಪೂಜೆನೂ ಕೂಡ. ಸೊ ಹಾಗೆಯೇ 12 ಗಂಟೆಗೇ ಮಹಾಮಂಗಳಾರತಿ ಮಾಡೋದಕ್ಕೆ, ಅಭಿಷೇಕ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊತಾಯಿದ್ರು. ಪೂಜೆ ಮಾಡಿಕೊಂಡು ದರ್ಶನ ಮಾಡಿಕೊಂಡು ಸ್ವಲ್ಪ ಹೊತ್ತು ಕುತ್ಕೊಂಡಿದ್ವಿ, ಒಂದು 5 ಮಿನಿಟ್ಸು ಕುತ್ಕೊಂಡಿದ್ವು. ಮತ್ತು ನಾವು ಪ್ರಸಾದ ಇಸ್ಕೊಳ್ಳೋಣ ಅಂತ ಹೋಗಿದ್ವಿ, ಏಕೆಂದರೆ ನಾನು ಉಪವಾಸ ಇದ್ನಲ್ವ, ಅದಕ್ಕೋಸ್ಕರನೇ. ಸೊ ಪ್ರಸಾದ ಇಸ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ನೀವು ನೋಡ್ಬೋದು ಚಿಕ್ಕ ಮಕ್ಕಳೆಲ್ಲ ಇದ್ದರು. ಮೋನಿಶು ಅವ್ರ ಜೊತೆನೇ ಆಟ ಆಡ್ತಾಯಿದ್ದ. ಸೊ ಮತ್ತೊಂದು ಸಲ ತೋರಿಸ್ತೀನಿ ನೋಡಿ ಶಿವಂದು. ಚಿಕ್ಕದೇ ಆಗಿರ್ಬೋದು, ಬಟ್ ತುಂಬ ಜನ ಬಂದಿದ್ದರು. ಸೊ ನಾನು ಇಷ್ಟು ಜನ ಇರ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಸೊ ತುಂಬ ಜನ ಬಂದಿದ್ದರು. ನಾನು ಕ್ಯೂವಲ್ಲಿ ಹೋಗಿ ಪ್ರಸಾದ ಇಸ್ಕೊಂಡೆ. ಸೊ ಅದು ಲಾಸ್ಟಲ್ಲಿತ್ತು. ಸೊ ನಮಗೆ ಲಾಸ್ಟ್ ಆಯಿತು, ಯಾಕಂದರೆ ದೇವ್ರದ್ದು ಯಾರಿಗೆ ಸಲ್ಲಬೇಕು ಅಂತಿರುತ್ತೋ ಅವ್ರಿಗೆ ಸಲ್ಲೋದು ಪ್ರಸಾದನ. ಸೊ ನಮ್ಮಿಂದ ಇರೋರಿಗೆ ಲಾಸ್ಟ್ ಆಯಿತು. ಸೊ ಅವ್ರಿಗೆ ಸಿಕ್ಕಿಲ್ಲ. ಯಾರಿಗೆ ಎಷ್ಟು ಅನ್ನದ ಋಣ ಇರುತ್ತೆ ಅಂತ ಗೊತ್ತಿಲ್ಲ. ಸೊ ಯಾವಾಗ ಎಲ್ಲಿ ಹೇಗೆ ಸಿಗುತ್ತೋ ಆವಾಗ ತೊಗೊಂಡು ನಾವು ತಿನ್ನಬೇಕು ಅಷ್ಟೇ. ಸೊ ಬರಬೇಕಾದ್ರೆ ನನಗೆ ರಂಗೋಲಿಗಳು ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು. ಹಾಗೆಯೇ ಅದರದ್ದು ಒಂದು ವಿಡಿಯೋ ಮಾಡಿಕೊಂಡೆ, ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು. ಸೊ ನಾನು ಈಗ ಎಲ್ಲ ಮುಗಿಸ್ಕೊಂಡು ಮನೆ ಹತ್ರ ಬಂದೆ. ನೋಡ್ಬೋದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ, ಕಮೆಂಟು ಮಾಡಿ. ಸೊ ಪ್ಲೀಸ್ ಒಂದು ಲೈಕ್ ಮಾಡಿ. ವಿಡಿಯೋ ನೋಡ್ತಾ ಇದ್ದೀರಾ, ಲೈಕ್ ಕೊಡ್ತಾ ಇಲ್ಲ, ಪ್ಲೀಸ್ ಲೈಕ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬರ್ಸು ತುಂಬಾ ಕಮ್ಮಿ ಆಗ್ತಾಯಿದೆ, ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಪ್ಲೀಸ್ ಸಬ್ ಮಾಡಿ, ಸಬ್ ಲೆಸ್ ಮಾಡಬೇಡಿ. ಸೊ ಮನೆಗೆ ಬಂದೆ ನಾನು. ಸೊ ಮನೆಗೆ ಬಂದು ಗಾಡಿಗೆ ಹೊಸ್ದಾಗಿ ತಂದಿದ್ರಲ್ವ, ಸೊ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ನೀವು ನೋಡ್ಬೋದು ಮೋನಿಶ್ ಇಳಿಯೋ ಕೆಳಕ್ಕೆ ಅಂದರೆ ಇಳಿಲಿಲ್ಲ. ಸೊ ಪರವಾಗಿಲ್ಲ, ಅವ್ನು ಕುತ್ಕೊಂಡಿರಲಿ ಅಂತ ಅಂದ್ಬಿಟ್ಟು, ಸೊ ಅವ್ನು ಕುತ್ಕೊಂಡಿದ್ದಾಗೇ ಗಾಡಿಗೆ ಪೂಜೆ ಮಾಡ್ಕೊತಾ ಇದ್ದೆ. ಸಿಂಪಲ್ಲೇ ಮನೆಯಲ್ಲೇ ಪೂಜೆ ಮಾಡ್ಕೊಂಡಿದ್ದೆ. ಸೊ ಬೇರೆಯವ್ರು ಪೂಜೆ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ, ಬಟ್ ನಾನು ಪೂಜೆ ಮಾಡ್ತಾಯಿದ್ದೆ. ಯಾಕಂದರೆ ಆಯುಧ ಪೂಜೆಯಲ್ಲೆಲ್ಲ ಪೂಜೆ ಮಾಡಲ್ವಾ, ಅದಕ್ಕೋಸ್ಕರನೇ. ಈಗ ಹೊಸ್ದಾಗಿ ತಂದಿರೋದ್ರಿಂದ ನಾನು ಮನೇಲಿ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಪೂಜೆ ಮಾಡ್ಕೊತಾ ಇದ್ದೆ. ಸೊ ಮೋನಿಶ್ ನೋಡ್ತಾ ಇದ್ದ, ಏನೇನೋ ಬಳಿತಾ ಇದ್ದಾರೆ ನಮ್ಮಮ್ಮ ಅಂತ ನೋಡ್ತಾ ಇದ್ದ. ಅದನ್ನು ಉಜ್ಜಾಕ್ದ ಮತ್ತು ಇದೆಲ್ಲ ಹಚ್ಚಬೇಡ ಅಂತ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾಯಿದ್ದಾನೆ ಅವನು. ಸೊ ಆ ಥರ ಮೋನಿಶು ಫುಲ್ಲು ಕಾರಲ್ಲಿ ಒಂದು ಹೂವು ಬಿದ್ದರೂ ಕೂಡ ಎತ್ತಿ ಬಿಸಾಕ್ತಾ ಇದ್ದಾನೆ, ಅಷ್ಟು ಕ್ಲೀನಾಗಿ ನೋಡ್ಕೊತಾ ಇದ್ದಾನೆ ಕಾರ್ನ. ಆ ಕಾರಿಂದ ಇಳಿಲೇ ಇಲ್ಲ ಗೊತ್ತಾ ನಿಮಗೆ. ಸೊ ಅಷ್ಟು ಇದರಲ್ಲಿ ಆ ಕಾರ್ ಮೇಲೆ ಇಂಟ್ರೆಸ್ಟ್ ಬಂದುಬಿಟ್ಟಿದೆ ಅವನಿಗೆ. ಸೊ ಅದಕ್ಕೋಸ್ಕರನೇ ನಾವು ತರಿಸಿ ಕೊಟ್ಟಿದ್ದು ಅವನಿಗೆ. ಸೊ ಇದು ಅಮೌಂಟ್ ಬಂದು ನನಗೆ ಗೊತ್ತಿಲ್ಲ. ಸೊ ಹಸ್ಬೆಂಡು ಪ್ಲೇ ಮಾಡಿರೋದು, ಹಸ್ಬೆಂಡ್ ತರಿಸಿರೋದು. ಅವ್ರಿಗೆ ಕೇಳಿದ್ರು ನಿನಗೆ ಯಾಕೆ ಅಂತ ಹೇಳ್ತಾರೆ, ಅದಕ್ಕೋಸ್ಕರ ನಾನು ಕೇಳೋದು ಇಲ್ಲ. ಸೊ ಅವ್ನಿಗೆ ಹ್ಯಾಪಿಗೋಸ್ಕರ ನಾವು ಏನು ಬೇಕಾದರೂ ಮಾಡ್ತೀವಿ. ಯಾಕಂದರೆ ನಾವೇನೇ ಕಷ್ಟಪಟ್ಟರು, ಏನೇ ಕಷ್ಟ ಬಿದ್ದರೂ ಅದೆಲ್ಲ ಮಕ್ಕಳಿಗೋಸ್ಕರನೇ ಅಲ್ವಾ. ಅದಕ್ಕೋಸ್ಕರನೇ ಮಕ್ಕಳ ಖುಷಿನೇ ನಮ್ಮ ಖುಷಿ ಅನ್ನೋದಕ್ಕೋಸ್ಕರನೇ ನಾವು. ಸೊ ಅವನೇನು ಇಷ್ಟಪಡ್ತಾನೋ ಅದನ್ನು ಕೊಡಿಸ್ತೀವಿ. ನಾವೇ ಅಂತಲ್ಲ, ಎಲ್ಲ ಪೇರೆಂಟ್ಸು ಅಷ್ಟೇ. ಸೊ ನಾನು ಅಂತ ನಾನು ಹೇಳ್ಕೊತಾ ಇಲ್ಲ, ಎಲ್ಲ ಪೇರೆಂಟ್ಸು ಅಷ್ಟೇ. ಅವ್ರ ಮಕ್ಕಳಿಗೋಸ್ಕರ ಅವ್ರು ಏನು ಬೇಕಾದರೂ ಮಾಡೋದಕ್ಕೆ ರೆಡಿ ಇರ್ತಾರೆ. ಸೊ ಅವ್ರು ಏನೇ ಕೇಳಿದ್ರು, ಅವ್ರು ಎಷ್ಟೇ ಕಷ್ಟದಲ್ಲಿದ್ರೂ ಕೂಡ ಸೊ ಅವ್ರು ಕೇಳಿದ್ದನ್ನು ಕೊಡಿಸ್ತಾರೆ. ಪೂಜೆ ಎಲ್ಲ ಮಾಡಿಕೊಂಡು ಪ್ರಸಾದ ಇಸ್ಕೊಬಂದಿದ್ನಲ್ಲ, ಅದನ್ನು ತಿಂದು ನಾನು ಉಪವಾಸನ ಇಲ್ಲಿಗೆ ಕಂಪ್ಲೀಟ್ ಮಾಡಿದೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.